ಗೃಹಜ್ಯೋತಿ ಯೋಜನೆಗೆ ಇದೀಗ ಮತ್ತೊಂದು ಹಂತದ ಸರ್ಜರಿ ನಡೀತಾ ಇದೆ. ಫಲಾನುಭವಿಗಳ ಭೌತಿಕ ಪರಿಶೀಲನೆ ಇದೀಗ ಆರಂಭಗೊಂಡಿದೆ. ಫಲಾನುಭವಿಗಳ ಮನೆಗೆ ತೆರಳಿ ಇದೀಗ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ಭೌತಿಕವಾಗಿ ಅರ್ಜಿ ಸಲ್ಲಿಕೆಗೆ ಫಲಾನುಭವಿಗಳಿಗೆ ಇದೀಗ ಅವಕಾಶವನ್ನ ಕೂಡ ಮಾಡಲಾಗ್ತಾ ಇರುವಂತದ್ದು. ಎಲ್ಲಾ ದಾಖಲೆ ಜೊತೆಗೆ ಅರ್ಹತೆ ಇರುವವರಿಗೆ ಮಾತ್ರ ಈ ಒಂದು ಗ್ಯಾರಂಟಿ ಸಿಗುವ ನಿಟ್ಟಿನಲ್ಲಿ ಗೃಹಜ್ಯೋತಿಗೆ ಇದೀಗ ಆಪರೇಷನ್ ನಡೀತಾ ಇರುವಂತದ್ದು, ಮತ್ತೊಂದು ಹಂತದಲ್ಲಿ ನಡೀತಾ ಇರುವಂತದನ್ನ ನಾವು ಗಮನಿಸ್ತಾ ಇದ್ದೀವಿ. ಇನ್ನು ಗೃಹಜ್ಯೋತಿಗೆ ಏನೆಲ್ಲ ಬೇಕು ಅನ್ನುವಂಥದ್ದನ್ನ ನಾವು ಗಮನಿಸ್ತಾ ಹೋಗೋದಾದ್ರೆ, ಅಂದ್ರೆ ಈಗ ಗೃಹಜ್ಯೋತಿಗೆ ಏನು ಮತ್ತೊಂದು ಹಂತದ ಸರ್ಜರಿ ನಡೀತಾ ಇದೆ. ಅಷ್ಟೇ ಅಲ್ಲದೆ ಫಲಾನುಭವಿಗಳ ಭೌತಿಕ ಪರಿಶೀಲನೆ ಈಗಾಗಲೇ ಆರಂಭ ಮಾಡಿರುವಂತದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಅಷ್ಟೇ ಅಲ್ಲದೆ ಫಲಾನುಭವಿಗಳ ಮನೆಗೆ ತೆರಳಿ ಅವರ ಡಾಕ್ಯುಮೆಂಟೇಶನ್ ಎಲ್ಲವನ್ನೂ ಕೂಡ ಪರಿಶೀಲನೆಯನ್ನ ಕೂಡ ಮಾಡಲಾಗ್ತಾ ಇರುವಂತದ್ದು. ಅಷ್ಟೇ ಅಲ್ಲದೆ ಭೌತಿಕವಾಗಿ ಅರ್ಜಿ ಸಲ್ಲಿಕೆಗೆ ಇದೀಗ ಫಲಾನುಭವಿಗಳಿಗೆ ಸೂಚನೆಯನ್ನ ಕೂಡ ಅವಕಾಶವನ್ನ ಕೂಡ ನೀಡಿರುವಂತದ್ದು. ಇನ್ನು ಎಸ್ಕಾಂ ವಿದ್ಯುತ್ ಹಾಗೆ ವಿದ್ಯುತ್ ಖಾತೆಯ ಸಂಖ್ಯೆ ಎಲ್ಲ ಡೀಟೇಲ್ಸ್ ಅನ್ನ ಕೂಡ ಅವ್ರು ಕೊಡಬೇಕಾಗುತ್ತೆ ಮನೆಗೆ ಅಧಿಕಾರಿಗಳು ಬಂದಂತ ಸಂದರ್ಭದಲ್ಲಿ. ಅಷ್ಟೇ ಅಲ್ಲದೆ ಆಧಾರ್ ಸಂಖ್ಯೆ ಆಗಿರ್ಬೋದು, ಅವರ ಮೊಬೈಲ್ ರಿಜಿಸ್ಟರ್ ಆಗಿರುವಂತಹ ಮೊಬೈಲ್ ಸಂಖ್ಯೆ ಆಗಿರ್ಬೋದು, ಅದನ್ನು ಕೂಡ ಅವರು ಕೊಡಬೇಕು. ಇನ್ನು ರೇಷನ್ ಕಾರ್ಡ್ ಸಂಖ್ಯೆ ಏನಿದೆ ಅದನ್ನು ಕೂಡ ಕೊಡಬೇಕು. ಹಾಗೆ EPIC ಸಂಖ್ಯೆ ಏನಿದೆ ಅದನ್ನು ಕೂಡ ಈ ಸಂದರ್ಭದಲ್ಲಿ ಅವ್ರು ಕೊಡಬೇಕಾಗುತ್ತೆ. ಹಾಗೆ ಇತ್ತೀಚೆಗೆ ತೆಗೆದಂತ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಅವರಿಗೆ ಕೊಡುವಂಥದ್ದು ಕಡ್ಡಾಯ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಜೊತೆಗೆ ಗೃಹಜ್ಯೋತಿಗೆ ಅರ್ಜಿ ಸಲ್ಲಿಸೋದು ಹೇಗೆ ಅನ್ನುವಂಥದ್ದನ್ನ ನಾವು ನೋಡೋದಾದ್ರೆ, ಎಸ್ಕಾಂ ಹೆಸರು, ವಿದ್ಯುತ್ ಖಾತೆ ಸಂಖ್ಯೆಯನ್ನ ನಾವು ಇದರಲ್ಲಿ ನಮೂದಿಸಿರಬೇಕು. ಹಾಗೆ ವಿದ್ಯುತ್ ಬಿಲ್ನಲ್ಲಿರುವಂತಹ ಖಾತೆ ಸಂಖ್ಯೆಯನ್ನ ನಮೂದಿಸಬೇಕು. ಫಲಾನುಭವಿಗಳ ಆಧಾರ್ ಸಂಖ್ಯೆ ಹಾಗೂ ಹೆಸರು ಬರಿಬೇಕು. ಈ ಒಂದು ಅರ್ಜಿಯಲ್ಲಿ ಇಷ್ಟೆಲ್ಲ ಡೀಟೇಲ್ಸ್ ಅನ್ನ ನಾವು ಫಿಲ್ ಮಾಡಬೇಕಾಗುತ್ತೆ. ಅಷ್ಟೇ ಅಲ್ಲದೆ ಗೃಹಜ್ಯೋತಿ ಫಲಾನುಭವಿಗಳ ಭೌತಿಕ ಪರಿಶೀಲನೆ ಈಗಾಗಲೇ ಇವತ್ತಿನಿಂದ ಆರಂಭ ಆಗಿರುವಂತದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಫಲಾನುಭವಿಗಳ ಪರಿಶೀಲನಾ ಅರ್ಜಿ ಭರ್ತಿ ಮಾಡೋದು ಹೇಗೆ ಅಂತ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಹೇಗೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಎಸ್ಕಾಂ ಹೆಸರು ಹಾಗೆ ವಿದ್ಯುತ್ ಖಾತೆ ಸಂಖ್ಯೆಯನ್ನ ನೀಟಾಗಿ ಯಾವುದೇ ರೀತಿಯಾಗಿ ಮಿಸ್ ಮಾಡದೆ ನಮೂದನೆಯನ್ನ ಮಾಡಬೇಕಾಗುತ್ತೆ. ಹಾಗೆ ನಮ್ಮ ಆಧಾರ್ ಸಂಖ್ಯೆ ಏನಿದೆ, ಆಧಾರ್ನಲ್ಲಿರುವಂತಹ ಹೆಸರು, ಆಧಾರ್ ಕಾರ್ಡ್ನಲ್ಲಿ ಇರುವಂತೆಯೇ ಹೆಸರನ್ನ ಕೂಡ ಬರಿಬೇಕು. ಹಾಗೆ ಆಧಾರ್ ಸಂಖ್ಯೆಯನ್ನ ಕೂಡ ಬರಿಬೇಕಾಗುತ್ತೆ. ಇನ್ನು ಗೃಹಜ್ಯೋತಿ ನೋಂದಾಯಿತ ಮೊಬೈಲ್ ಸಂಖ್ಯೆ, ಅಂದ್ರೆ ಗೃಹಜ್ಯೋತಿ ಮಾಡಿಸ್ಬೇಕಾದ್ರೆ ನಾವು ಯಾವ ಮೊಬೈಲ್ ನಂಬರ್ ಅನ್ನ ಕೊಟ್ಟು ರಿಜಿಸ್ಟರ್ ಮಾಡಿಸಿರ್ತೀವಲ್ಲ, ಸೊ ಅದೇ ನಂಬರ್ ಅನ್ನ ಈ ಸಂದರ್ಭದಲ್ಲೂ ಕೂಡ ದಾಖಲಿಸಬೇಕಾಗುತ್ತೆ. ಇನ್ನು ಮನೆ ಮಾಲೀಕ ಅಥವಾ ಬಾಡಿಗೆದಾರರ ಅನ್ನುವಂಥದ್ರ ಬಗ್ಗೆ ಕೂಡ ಸಾಕಷ್ಟು ಮಾಹಿತಿಯನ್ನ ಇಲ್ಲಿ ನೀಡಬೇಕಾಗುತ್ತೆ. ಹೀಗಾಗಿ ಗೃಹಜ್ಯೋತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಮತ್ತೊಂದು ಹಂತದಲ್ಲಿ ಆಪರೇಷನ್ ಆರಂಭ ಆಗಿರುವಂತದ್ದು, ಸರ್ಜರಿ ಆರಂಭವಾಗಿರುವಂತದನ್ನ ನಾವಿದೀಗ ಗಮನಿಸ್ತಾ ಇದ್ದೀವಿ.